ಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. 2 ಗಂಟೆಗಳ ಕಾಲ ಮರಣೋತ್ತರ ಪರೀಕ್ಷೆ ನಡೆದಿದೆ. ಜೊತೆಗೆ ಅದರ ಚಿತ್ರೀಕರಣ ಕೂಡ ನಡೆದಿದೆ. ಪೊಲೀಸರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದ್ದು ಮೃತದೇಹದಿಂದ ಗುಂಡು ಹೊರಗೆ ತೆಗೆದಿದ್ದಾರೆ ಬೌರಿಂಗ್ ವೈದ್ಯರು. ಪೋಸ್ಟ್ ಮಾರ್ಟಂಗೂ ಮುಂಚೆ ದೇಹನ ಸ್ಕ್ಯಾನ್ ಮಾಡಿದ್ರು ವೈದ್ಯರು, ಬುಲೆಟ್ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ. ನಾಳೆ ಆಸ್ಪತ್ರೆಯಿಂದ ಮೃತದೇಹ ತೆಗೆದುಕೊಂಡು ಹೋಗ್ತಾರೆ ಕುಟುಂಬಸ್ಥರು. ವಿದೇಶದಲ್ಲಿರೋ ರಾಯ್ ಕುಟುಂಬಸ್ಥರು ಬರಬೇಕಾದ ಹಿನ್ನೆಲೆ ಇವತ್ತು ಸಾಯಂಕಾಲ ಎಲ್ಲರೂ ಬರ್ತಾರೆ ಅಂತಿದೆ. ನಾಳೆ ಸಿಜೆ ರಾಯ್ ಅಂತ್ಯಕ್ರಿಯೆ ನಡೆಸ್ತಾರೆ ಕುಟುಂಬಸ್ಥರು. ನಾಳೆ ಮಧ್ಯಾಹ್ನ 2 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ವಿದೇಶದಲ್ಲಿರೋ ರಾಯ್ ಕುಟುಂಬಸ್ಥರು ಇವತ್ತು ಸಾಯಂಕಾಲ ಬರ್ತಾರೆ. ನಾಳೆ ಸಿಜೆ ರಾಯ್ ಅಂತ್ಯಕ್ರಿಯೆ ಬನ್ನೇರುಘಟ್ಟದಲ್ಲಿ ನಡೆಯುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬನ್ನೇರುಘಟ್ಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಪ್ರಜ್ವಲ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಿನ್ನೆಯಿಂದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಸದ್ಯದವರೆಗೆ ಏನೆಲ್ಲ ಅಪ್ಡೇಟ್ಸ್ ಇವೆ, ಮತ್ತೆ ಅಂತ್ಯ ಸಂಸ್ಕಾರ ಎಷ್ಟು ಹೊತ್ತಿಗೆ ನಡೆಯುತ್ತೆ? ಭಾವನಾ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಕೇರಳದ ಐಟಿ ಅಧಿಕಾರಿಗಳ ಬಳಿಯಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಅವರು ಮೌಖಿಕವಾಗಿ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರಿಗೆ ತಿಳಿಸಿ ಅವರು ಕೇರಳಕ್ಕೆ ಹೊರಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇವರ ರಾಯ್ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿಯೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ಕೂಡ ಈಗಾಗಲೇ ಮುಗಿದಿದೆ. ಸುಮಾರು 2 ಗಂಟೆಗಳ ಕಾಲ ಮರಣೋತ್ತರ ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗಿರುವಂತದ್ದು. ಅಂದ್ರೆ ಅವರ ದೇಹದಲ್ಲಿ ಇದ್ದಂತಹ ಒಂದು ಬುಲೆಟ್ ಅನ್ನು ಕೂಡ ಹೊರತೆಗೆಯಲಾಗಿದೆ. ಅದನ್ನ FSLಗೂ ಕೂಡ ಕಳುಹಿಸಿಕೊಡಲಾಗಿದೆ. ಅಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದರ ಒಂದು ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಹಾಗೆ ಅದರ ಒಂದು ರಿಪೋರ್ಟ್ ಅನ್ನು ಕೂಡ ಪೊಲೀಸರಿಗೆ ನೀಡ್ತಾರೆ. ಸದ್ಯ ನಾಳೆಯವರೆಗೂ ಕೂಡ ಇಲ್ಲಿಯೇ ಮೃತದೇಹ ಇರುತ್ತೆ. ಅಂದ್ರೆ ಬೌರಿಂಗ್ ಆಸ್ಪತ್ರೆ ಶವಾಗಾರದಲ್ಲೇ ಮೃತದೇಹವನ್ನು ಇಡ್ಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಯ ನಂತರದಲ್ಲಿ ಬನ್ನೇರುಘಟ್ಟದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಬನ್ನೇರುಘಟ್ಟದಲ್ಲಿರುವಂತಹ ಚರ್ಚ್ನಲ್ಲೇ ಅಂತಿಮ ವಿಧಿವಿಧಾನಗಳನ್ನ ಕೂಡ ಮಾಡಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸದ್ಯ ಅವರ ಕುಟುಂಬಸ್ಥರ ವಿಚಾರಣೆ ಕೂಡ ಅಂದ್ರೆ ಅವರ ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ಪಡಿತಾ ಇರುವಂತದ್ದು. ಅಂದ್ರೆ ಅವರ ಕುಟುಂಬಸ್ಥರಿಂದ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕೂಡ ಪಡೆಯಲಾಗ್ತಾ ಇದೆ. ಹಾಗೆ ಅವರ ವ್ಯವಹಾರದ ಬಗ್ಗೆಯೂ ಕೂಡ ನಿಮಗೇನಾದ್ರೂ ಮಾಹಿತಿಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಆ ಬಗ್ಗೆಯೂ ಕೂಡ ಅವರ ಕುಟುಂಬಸ್ಥರು ಈಗಾಗಲೇ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರ ಬಿಸ್ನೆಸ್ ಆಗಿರಬಹುದು, ಅದರಲ್ಲಿ ಏನಾದ್ರೂ ಲಾಸ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡಿರುವಂತದ್ದು. 2 ಮೊಬೈಲ್ಗಳಿಗೂ, ಒಂದು ಆಂಡ್ರಾಯ್ಡ್, ಒಂದು ಐಫೋನ್, ಅದರ ಪಾಸ್ವರ್ಡ್ ಯಾರಾದ್ರೂ ಕುಟುಂಬಸ್ಥರು ಆಪ್ತರಿಗೂ ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಹುಡುಕ್ತಾ ಇದ್ರು. ಲಾಸ್ಟ್ ಕೊನೆ ಕ್ಷಣದಲ್ಲಿ ಯಾರು ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ಗೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಫ್ಯಾಮಿಲಿಗಾಗ್ಲಿ ಅಥವಾ ಹತ್ತಿರದ ಆಪ್ತರಿಗಾಗ್ಲಿ ಪಾಸ್ವರ್ಡ್ಸ್ ಗೊತ್ತಿದ್ಯಾ ಆಫೀಸ್ನ ಸಿಬ್ಬಂದಿ? ಭಾವನಾ, ಈ ಬಗ್ಗೆ ಪೊಲೀಸರು ಕೂಡ ಅವರ ಕುಟುಂಬಸ್ಥರ ಬಳಿ ಕೇಳ್ತಾ ಇದ್ದಾರೆ. ಆದ್ರೆ ಪಾಸ್ವರ್ಡ್ ಬಗ್ಗೆ ಸರಿಯಾದಂತಹ ಮಾಹಿತಿ ಯಾರಿಗೂ ಕೂಡ ಇಲ್ಲ ಅನ್ನುವಂಥದ್ದೇನಿದೆ ಅದೀಗ ಸದ್ಯ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಪಾಸ್ವರ್ಡ್ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಅದ್ರ ಬಗ್ಗೆಯೂ ಕೂಡ ಅಂದ್ರೆ ಏನಾದ್ರೂ ನಿಮಗೆ ನೆನಪಾಗಬಹುದಾ ನೋಡಿ ಹೇಳಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಈಗಾಗಲೇ ಅವರ ಕುಟುಂಬಸ್ಥರಿಗೆ ಪೊಲೀಸರು ಕೇಳಿದ್ದಾರೆ. ಸದ್ಯ ಯಾರಿಗೂ ಕೂಡ ಅವರ ಪಾಸ್ವರ್ಡ್ ಗೊತ್ತಿಲ್ಲ. ಅಂದ್ರೆ ಅವರ ಮೊಬೈಲ್ ಅನ್ನ ಅವ್ರು ಮಾತ್ರ ಬಳಸ್ತಾ ಇದ್ರು, ಬೇರೆಯವರು ಬಳಸ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಅವರ ಕುಟುಂಬಸ್ಥರಿಗೂ ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಒಂದೊಮ್ಮೆ ಪಾಸ್ವರ್ಡ್ ಏನಾದ್ರೂ ಗೊತ್ತಾದ್ರೆ ಅಥವಾ ಬೇರೆ ಏನಾದ್ರೂ ಮಾಹಿತಿಗಳಿದ್ರೆ ನಮಗೆ ಶೇರ್ ಮಾಡಿ ಅನ್ನೋದನ್ನ ಕೂಡ ಈಗಾಗಲೇ ಪೊಲೀಸರು ಅವರ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದಂತೆ ಕೊನೆಯದಾಗಿ ಅವರು ಕಾಲ್ ಮಾಡಿರುವಂತದ್ದು ಯಾರಿಗೆ, ಹಾಗೆ ಅವರು ಮೆಸೇಜ್ ಮಾಡಿರುವಂತದ್ದು ಯಾರಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗಿರುವಂತದ್ದು. ಭಾವನಾ, ಧನ್ಯವಾದ ಪ್ರಜ್ವಲ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.